ವೆಲ್ಕಮ್ ಬ್ಯಾಕ್. ತಿರುಪತಿ ರಹಸ್ಯ 4ನೇ ಎಪಿಸೋಡ್. ಇವತ್ತು ನಿನ್ನೆ ಶ್ರೀನಿವಾಸ ಕಲ್ಯಾಣಕ್ಕೆ ಯಾವ ರೀತಿ ತಯಾರಿಯಾಗಿತ್ತು, ಇವತ್ತು ಶ್ರೀನಿವಾಸ ಕಲ್ಯಾಣ ಯಾವ ರೀತಿ ನಡೆಯಿತು, ಬನ್ನಿ ಕಣ್ತುಂಬಿಕೊಳ್ಳಿ. ಅಂದು ಧರೆಗಿಳಿದು ಬಂದಿದ್ರು ದೇವಾನು ದೇವತೆಗಳು. ಜಗನ್ಮಾತೆ ಪದ್ಮಾವತಿ, ಜಗನ್ನಾಥ ಶ್ರೀನಿವಾಸ ಕಲ್ಯಾಣ. ಆ ದಿನ ವೈಶಾಖ ಶುದ್ಧ ದಶಮಿ. ಉದಯ ಕಾಲದಲ್ಲಿ ಸೂರ್ಯ ಆನಂದದಿಂದಿದ್ದ. ಆ ದಿನವೇ ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣ. ಪ್ರಕೃತಿ ಉತ್ಸಾಹದಿಂದಿತ್ತು. ಸರೋವರದಲ್ಲಿರುವ ಕಮಲಗಳೆಲ್ಲ ಅರಳಿದ್ವು. ಪಕ್ಷಿಗಳು ಇಂಪಾಗಿ ಕಲರವ ಮಾಡ್ತಾ ಇದ್ವು. ದೇವತೆಗಳೆಲ್ಲ ಅದ್ಭುತವಾದ ವಸ್ತ್ರ ಧರಿಸಿದ್ರು. ಸುಮಂಗಲಿಯರು ಸುಂದರವಾದ ವಸ್ತ್ರ ಧರಿಸಿ ಪುಷ್ಪಗಳಿಂದ ಕೇಶ ಅಲಂಕರಿಸಿ ದಿವ್ಯ ಆಭರಣ ತೊಟ್ಟು ತಯಾರಾಗ್ತಿದ್ದಾರೆ. ಆಕಾಶರಾಜ ಧರಣಿದೇವಿ ದಂಪತಿ ವರಪೂಜೆಗೆ ತಯಾರಾಗ್ತಿದ್ರು. ನೂತನ ವಸ್ತ್ರಾಭರಣಗಳು, ಬಣ್ಣ ಬಣ್ಣದ ಹೂವಿನ ಮಾಲೆಗಳು, ತಾಂಬೂಲ, ದಿವ್ಯ ಕಾಣಿಕೆಗಳ ಜೊತೆ ಮಂದಿರಕ್ಕೆ ಹೊರಟರು. ಶುಕ, ಬೃಹಸ್ಪತಿ ಮಹರ್ಷಿಯರು ಹಿಂಬಾಲಿಸಿದ್ರು. ಹಿಂದೆ ಹಿಂದೆಯೇ ಬಂಧು ಜನ ಬಂದ್ರು. ದೇಗುಲದಲ್ಲಿ ಅದಾಗ್ಲೇ ಚತುರ್ಮುಖ ಬ್ರಹ್ಮ, ಪರಮೇಶ್ವರ, ಅಷ್ಟದಿಕ್ಪಾಲಕರು, ನವಗ್ರಹ ದೇವತೆಗಳು ಆಸೀನರಾಗಿದ್ರು. ಮದುಮಗಳು ಹೇಗಿದ್ದಾಳೆ ಅಂತ ನೋಡಿದ್ರೆ ಪದ್ಮಾವತಿಯನ್ನ ಸಾಕ್ಷಾತ್ ಸರಸ್ವತಿ ದೇವಿ, ಗೌರಿ ದೇವಿ ಅಲಂಕರಿಸ್ತಿದ್ದಾರೆ. ಬಂಗಾರದ ಸೆರಗು ಇರುವ ರೇಷ್ಮೆ ಸೀರೆ ಉಡಿಸಿ, ಬಂಗಾರದ ಕುಚ್ಚು ಇರುವ ಮಲ್ಲಿಗೆಯಿಂದ ಜಡೆ ಹಾಕಿ, ಕಸ್ತೂರಿ ತಿಲಕವನ್ನ ಇಟ್ಟು, ಮುತ್ತಿನ ಹಾರಗಳಿಂದ ಅಲಂಕರಿಸಿದ್ರು. ಸರಸ್ವತಿ ದೇವಿ ಕಾಲುಗಳಿಗೆ ಅರಿಶಿನ ಕುಂಕುಮ ಹಚ್ಚಿದ್ಲು. ಗೌರಿ ಕೆನ್ನೆಗೆ ಚುಕ್ಕೆಯನ್ನಿಟ್ಲು. ಇಂದ್ರನ ಪತ್ನಿ ಶಚೀದೇವಿಯು ಹೊಳೆಯುವ ಆಭರಣಗಳಿಂದ ಅಲಂಕರಿಸಿದ್ಲು. ಅಪ್ಸರೆಯರು ಕೈ ಕಾಲುಗಳಿಗೆ ಮದರಂಗಿ ಹಾಕಿದ್ರು. ಆದರೆ ಈ ಸೃಷ್ಟಿಯಲ್ಲಿರುವ ಸೌಂದರ್ಯವೆಲ್ಲ ಅವಳದಲ್ಲವೇ? ಧರಿಸಿದ ಬಂಗಾರವೆಲ್ಲ ಆಕೆಯ ಸ್ವರೂಪದ್ದಲ್ಲವೇ? ಬಗೆ ಬಗೆಯ ಪುಷ್ಪ ಧರಿಸಿದ್ರೂ ಆ ಪುಷ್ಪದಲ್ಲಿರುವ ಅಂದವೆಲ್ಲ ಆ ಲತಾಂಗಿಯದಲ್ಲವೇ? ಈ ಸೃಷ್ಟಿಯಲ್ಲಿರುವ ಸೌಂದರ್ಯವೆಲ್ಲ ತಾಯಿಯ ಸ್ವರೂಪವಲ್ಲವೇ? ಆಹಾ, ಈ ಜಗನ್ಮಾತೆಯನ್ನ ಮದುಮಗಳಾಗಿ ನೋಡಿದ ಅವರೆಲ್ಲರೂ ತಮ್ಮನ್ನ ತಾವೇ ಮರೆತರು. ಮಾವನಾದ ಆಕಾಶರಾಜ ಅಳಿಯ ಶ್ರೀನಿವಾಸನಿಗೆ ಕೋಟಿ ಸಂಖ್ಯೆಯ ಸುವರ್ಣ ನಾಣ್ಯ ವರದಕ್ಷಿಣೆ ಕೊಟ್ಟ. ನವರತ್ನ ಕರ್ಣಭೂಷಣಗಳು, ಭುಜ ಕೀರ್ತಿಗಳು, ಮಣಿಗಳು, ವಜ್ರ ವೈಢೂರ್ಯಗಳಂತಹ ಅನೇಕ ಆಭರಣ ನೀಡಿದ. ಆಕಾಶರಾಜನು ಅಳಿಯನಿಗೆ ಅರ್ಘ್ಯ ಕೊಟ್ಟ. ಇದಂ ಆಚಮನೀಯಂ ಎನ್ನುತ್ತಾ ಶ್ರೀನಿವಾಸನ ಕೈಗಳಲ್ಲಿ ನೀರು ಹಾಕಿದ. ಸಾಕ್ಷಾತ್ ಶ್ರೀಮನ್ನಾರಾಯಣನ ಕೈಗಳಲ್ಲಿ ಅರ್ಘ್ಯ ಕೊಡುವುದ? ಆಕಾಶರಾಜನ ಕಣ್ಣಲ್ಲಿ ಆನಂದ ಬಾಷ್ಪ ಉದುರಿತು. ಸೋಮಕಾಸುರನು ವೇದಗಳನ್ನು ಅಪಹರಿಸಲು ಮತ್ಸ್ಯಾವತಾರ ತಳೆದು ವೇದ ಎತ್ತಿ ತಂದದ್ದು ಇದೇ ಕೈಗಳಲ್ಲವೇ? ಪ್ರಹ್ಲಾದನ ರಕ್ಷಣೆಗಾಗಿ ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವಿನ ಹೊಟ್ಟೆ ಬಗೆದು ಚಂಡಾಡಿದ್ದ ಕೈಗಳು ಇದೇ ಅಲ್ಲವೇ? ಪರಶುರಾಮನ ಅವತಾರದಲ್ಲಿ ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿದ ದಿವ್ಯ ಹಸ್ತಗಳು ಇವೇ ಅಲ್ಲವೇ? ರಾಮಾವತಾರದಲ್ಲಿ ಶಿವಧನಸ್ಸನ್ನ ಮುರಿದ ಅದ್ಭುತ ಪರಾಕ್ರಮವುಳ್ಳ ಹಸ್ತಗಳು ಇವೇ ಅಲ್ಲವೇ? ಜಗನ್ಮಂಗಳಕರವಾದ ಈ ಹಸ್ತಗಳೆರಡಕ್ಕೆ ಅರ್ಘ್ಯ ಕೊಡುವ ಭಾಗ್ಯ ದೊರಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಫಲವಲ್ಲದೆ ಬೇರೇನೂ ಅಲ್ಲ ಎಂದ ಆಕಾಶರಾಜ. ಅಳಿಯನನ್ನ ಹೊಗಳಿ ಹೊಗಳಿ ಆನಂದ ಬಾಷ್ಪದಿಂದ ಗಂಟಲು ಕರಗಿ ಶ್ರೀನಿವಾಸನ ಪಾದ ಪದ್ಮವನ್ನ ತೊಳೆದು ಚಂದನ, ಕುಂಕುಮ, ಪುಷ್ಪ, ಅಕ್ಷತೆಗಳಿಂದ ಪೂಜೆ ಮಾಡಿದ ಆಕಾಶರಾಜ ಸುಮಂಗಲಿಯರೆಲ್ಲ ಮಂಗಳಾರತಿ ಹಾಡುತ್ತಾ ಆರತಿ ಮಾಡಿದರು. ಈ ವೇದಿಕೆಯನ್ನ ನೋಡುತ್ತಿರುವ ಅವರೆಲ್ಲರ ಆನಂದ ಹೇಳಲ ಸಾಧ್ಯ.
ವಿವಾಹ ಮಂಟಪದಲ್ಲಿ ದೇವತೆಗಳು, ಯಕ್ಷ, ಕಿನ್ನರ, ಕಿಂಪುರುಷರೆಲ್ಲರೂ ಆಸೀನರಾದರು. ವೇದಿಕೆಯ ಮೇಲೆ ನಡೆಯುವ ಕಲ್ಯಾಣ ಕಾರ್ಯಕ್ರಮವನ್ನ ಕಣ್ಣು ಮುಚ್ಚದೆ ನೋಡುತ್ತಿದ್ದಾರೆ. ಬ್ರಹ್ಮ, ಸರಸ್ವತಿ ದೇವಿ, ಪರಮೇಶ್ವರ, ಗೌರಿದೇವಿ, ಇಂದ್ರ, ಶಚಿದೇವಿ, ಹನುಮಂತರು ವೇದಿಕೆಯ ಮೇಲೆಯೇ ನಿಂತಿದ್ದಾರೆ. ಪ್ರಿಯ ಸಖ ಶ್ರೀನಿವಾಸನು ಕಂಕಣ ಧಾರಣೆ ಮಾಡುವ ಕಾಲಕ್ಕೆ ಜಗನ್ಮಾತೆ ನಾಚಿಕೆಯಿಂದ ಮುಗುಳ್ನಗುತ್ತಾ ತಲೆ ತಗ್ಗಿಸಿದ್ಲು. ಆ ನಾಚಿಕೆ ಪಡುತ್ತಿದ್ದರೆ ಅವಳ ಬಂಗಾರದ ಮೈಬಣ್ಣ ಮತ್ತಷ್ಟು ಬೆಳಗಿತು. ಸಮಸ್ತ ದೇವತಾಗಣ, ಸಮಸ್ತ ಯಕ್ಷ, ಕಿನ್ನರ, ಕಿಂಪುರುಷ ಗಣಗಳು ಆನಂದದಿಂದ ನೋಡುತ್ತಿರಲು ಶ್ರೀನಿವಾಸನು ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಭದ್ರಾನಿ ಶುಭಕೆ ತ್ವಂ ಜೀವಂ ಶರದಶದಂ ಅಂತ ಮಂತ್ರ ಹೇಳ್ತಾ ಇದ್ರು. ಮದುಮಗಳಾದ ಪದ್ಮಾವತಿಯ ಕೊರಳಿಗೆ ಶ್ರೀನಿವಾಸ ಮಾಂಗಲ್ಯ ಧಾರಣೆ ಮಾಡಿದ. ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ದೇವದುಂದುಬಿ ಮೊಳಗಿದವು. ಆ ಅದ್ಭುತ ದೃಶ್ಯ ನೋಡಿದವರೆಲ್ಲರ ಆನಂದಕ್ಕೆ ಪಾರವೇ ಇಲ್ಲ. ಬ್ರಹ್ಮ ರುದ್ರರ ಕಣ್ಣಲ್ಲಿ ಆನಂದ ಬಾಷ್ಪಗಳು ಉದುರಿದವು. ತಿರುಪತಿ ತಿಮ್ಮಪ್ಪನ ಭಕ್ತರು 7 ಕೋಟಿಗೆ ಅನ್ನೋದ್ಯಾಕೆ? ತಿಮ್ಮಪ್ಪನಿಗೂ ನಮ್ಮ ಬೀದರ್ಗೂ ಏನ್ ಸಂಬಂಧ ಅಂತ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ತಿರುಪತಿ ರಹಸ್ಯಕ್ಕೆ ಬಹಳಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಈ ಸುಂದರ ಪದಪುಂಜವನ್ನು ರಚನೆ ಮಾಡಿದ್ದು ನಮ್ಮ ಕರ್ನಾಟಕ ಪ್ರೈಮ್ ಟೈಮ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ರಾಜೇಶ್ ಜಾಗೀರ್ದಾರ್ ಮತ್ತು ಇದಕ್ಕೆ ಧ್ವನಿ ನೀಡಿದ್ದು ಶ್ರೀಪಾದ್ ಪಾಟೀಲ್. ಇವತ್ತು ಇದು ಮಿಸ್ ಆದರೆ ನಾಳಿನ ಬಿಗ್ ಮಾರ್ನಿಂಗಲ್ಲಿ ಇದನ್ನು ಮತ್ತೆ ರಿಪೀಟ್ ಕೊಡ್ತೀನಿ ನಾನು. ವೆಲ್ಕಮ್ ಬ್ಯಾಕ್. ತಿರುಪತಿ ರಹಸ್ಯ 4ನೇ ಎಪಿಸೋಡ್. ಇವತ್ತು ನಿನ್ನೆ ಶ್ರೀನಿವಾಸ ಕಲ್ಯಾಣಕ್ಕೆ ಯಾವ ರೀತಿ ತಯಾರಿಯಾಗಿತ್ತು, ಇವತ್ತು ಶ್ರೀನಿವಾಸ ಕಲ್ಯಾಣ ಯಾವ ರೀತಿ ನಡೆಯಿತು, ಬನ್ನಿ ಕಣ್ತುಂಬಿಕೊಳ್ಳಿ. ಅಂದು ಧರೆಗಿಳಿದು ಬಂದಿದ್ರು ದೇವಾನುದೇವತೆಗಳು. ಜಗನ್ಮಾತೆ ಪದ್ಮಾವತಿ, ಜಗನ್ನಾಥ ಶ್ರೀನಿವಾಸ ಕಲ್ಯಾಣ. ಆ ದಿನ ವೈಶಾಖ ಶುದ್ಧ ದಶಮಿ. ಉದಯ ಕಾಲದಲ್ಲಿ ಸೂರ್ಯ ಆನಂದದಿಂದಿದ್ದ. ಆ ದಿನವೇ ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣ. ಪ್ರಕೃತಿ ಉತ್ಸಾಹದಿಂದಿತ್ತು. ಸರೋವರದಲ್ಲಿರುವ ಕಮಲಗಳೆಲ್ಲ ಅರಳಿದ್ವು. ಪಕ್ಷಿಗಳು ಇಂಪಾಗಿ ಕಲರವ ಮಾಡ್ತಾ ಇತ್ತು. ದೇವತೆಗಳೆಲ್ಲ ಅದ್ಭುತವಾದ ವಸ್ತ್ರ ಧರಿಸಿದ್ರು. ಸುಮಂಗಲಿಯರು ಸುಂದರವಾದ ವಸ್ತ್ರ ಧರಿಸಿ, ಪುಷ್ಪಗಳಿಂದ ಕೇಶ ಅಲಂಕರಿಸಿ, ದಿವ್ಯ ಆಭರಣ ತೊಟ್ಟು ತಯಾರಾಗ್ತಿದ್ದಾರೆ. ಆಕಾಶರಾಜ, ಧರಣಿದೇವಿ ದಂಪತಿ ವರಪೂಜೆಗೆ ತಯಾರಾಗ್ತಿದ್ರು. ನೂತನ ವಸ್ತ್ರಾಭರಣಗಳು, ಬಣ್ಣ ಬಣ್ಣದ ಹೂವಿನ ಮಾಲೆಗಳು, ತಾಂಬೂಲ, ದಿವ್ಯ ಕಾಣಿಕೆಗಳ ಜೊತೆ ಮಂದಿರಕ್ಕೆ ಹೊರಟರು. ಶುಕ, ಬೃಹಸ್ಪತಿ ಮಹರ್ಷಿಯರು ಹಿಂಬಾಲಿಸಿದ್ರು. ಹಿಂದೆಯೇ ಬಂಧು ಜನ ಬಂದ್ರು. ದೇಗುಲದಲ್ಲಿ ಅದಾಗ್ಲೇ ಚತುರ್ಮುಖ ಬ್ರಹ್ಮ, ಪರಮೇಶ್ವರ, ಅಷ್ಟದಿಕ್ಪಾಲಕರು, ನವಗ್ರಹ ದೇವತೆಗಳು ಆಸೀನರಾಗಿದ್ರು. ಮದುಮಗಳು ಹೇಗಿದ್ದಾಳೆ ಅಂತ ನೋಡಿದ್ರೆ ಪದ್ಮಾವತಿಯನ್ನ ಸಾಕ್ಷಾತ್ ಸರಸ್ವತಿ ದೇವಿ, ಗೌರಿ ದೇವಿ ಅಲಂಕರಿಸ್ತಿದ್ದಾರೆ. ಬಂಗಾರದ ಸೆರಗು ಇರುವ ರೇಷ್ಮೆ ಸೀರೆ ಉಡಿಸಿ, ಬಂಗಾರದ ಕುಚ್ಚು ಇರುವ ಮಲ್ಲಿಗೆಯಿಂದ ಜಡೆ ಹಾಕಿ, ಕಸ್ತೂರಿ ತಿಲಕವನ್ನ ಇಟ್ಟು, ಮುತ್ತಿನ ಹಾರಗಳಿಂದ ಅಲಂಕರಿಸಿದ್ರು. ಸರಸ್ವತಿ ದೇವಿ ಕಾಲುಗಳಿಗೆ ಅರಿಶಿನ ಕುಂಕುಮ ಹಚ್ಚಿದ್ಲು. ಗೌರಿ ಕೆನ್ನೆಗೆ ಚುಕ್ಕೆಯನ್ನಿಟ್ಲು. ಇಂದ್ರನ ಪತ್ನಿ ಶಚಿದೇವಿಯು ಹೊಳೆಯುವ ಆಭರಣಗಳಿಂದ ಅಲಂಕರಿಸಿದ್ಲು. ಅಪ್ಸರೆಯರು ಕೈ ಕಾಲುಗಳಿಗೆ ಮದರಂಗಿ ಹಾಕಿದ್ರು. ಆದರೆ ಈ ಸೃಷ್ಟಿಯಲ್ಲಿರುವ ಸೌಂದರ್ಯವೆಲ್ಲ ಅವಳದಲ್ಲವೇ? ಧರಿಸಿದ ಬಂಗಾರವೆಲ್ಲ ಆಕೆಯ ಸ್ವರೂಪದ್ದಲ್ಲವೇ? ಬಗೆ ಬಗೆಯ ಪುಷ್ಪ ಧರಿಸಿದ್ರೂ ಆ ಪುಷ್ಪದಲ್ಲಿರುವ ಅಂದವೆಲ್ಲ ಆ ಲತಾಂಗಿಯದಲ್ಲವೇ? ಈ ಸೃಷ್ಟಿಯಲ್ಲಿರುವ ಸೌಂದರ್ಯವೆಲ್ಲ ತಾಯಿಯ ಸ್ವರೂಪವಲ್ಲವೇ? ಆಹಾ, ಈ ಜಗನ್ಮಾತೆಯನ್ನ ಮದುಮಗಳಾಗಿ ನೋಡಿದ ಅವರೆಲ್ಲರೂ ತಮ್ಮನ್ನ ತಾವೇ ಮರೆತರು.
ಮಾವನಾದ ಆಕಾಶ ರಾಜ ಅಳಿಯ ಶ್ರೀನಿವಾಸನಿಗೆ ಕೋಟಿ ಸಂಖ್ಯೆಯ ಸುವರ್ಣ ನಾಣ್ಯ ವರದಕ್ಷಿಣೆ ಕೊಟ್ಟ. ನವರತ್ನ ಕರ್ಣಭೂಷಣಗಳು, ಭುಜ ಕೀರ್ತಿಗಳು, ಮಣಿಗಳು, ವಜ್ರ ವೈಢೂರ್ಯಗಳಂತಹ ಅನೇಕ ಆಭರಣ ನೀಡಿದ. ಆಕಾಶರಾಜನು ಅಳಿಯನಿಗೆ ಅರ್ಘ್ಯ ಕೊಟ್ಟ. ಇದಂ ಆಚಮನೀಯಂ ಎನ್ನುತ್ತಾ ಶ್ರೀನಿವಾಸನ ಕೈಗಳಲ್ಲಿ ನೀರು ಹಾಕಿದ. ಸಾಕ್ಷಾತ್ ಶ್ರೀಮನ್ನಾರಾಯಣನ ಕೈಗಳಲ್ಲಿ ಅರ್ಘ್ಯ ಕೊಡುವುದ. ಆಕಾಶರಾಜನ ಕಣ್ಣಲ್ಲಿ ಆನಂದ ಬಾಷ್ಪ ಉದುರಿತು. ಸೋಮಕಾಸುರನು ವೇದಗಳನ್ನು ಅಪಹರಿಸಲು ಮತ್ಸ್ಯಾವತಾರ ತಳೆದು ವೇದ ಎತ್ತಿ ತಂದದ್ದು ಇದೇ ಕೈಗಳಲ್ಲವೇ? ಪ್ರಹ್ಲಾದನ ರಕ್ಷಣೆಗಾಗಿ ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವಿನ ಹೊಟ್ಟೆ ಬಗೆದು ಚಂಡಾಡಿದ್ದ ಕೈಗಳು ಇದೇ ಅಲ್ಲವೇ? ಪರಶುರಾಮನ ಅವತಾರದಲ್ಲಿ ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿದ ದಿವ್ಯ ಹಸ್ತಗಳು ಇವೇ ಅಲ್ಲವೇ? ರಾಮಾವತಾರದಲ್ಲಿ ಶಿವಧನಸ್ಸನ್ನ ಮುರಿದ ಅದ್ಭುತ ಪರಾಕ್ರಮವುಳ್ಳ ಹಸ್ತಗಳು ಇವೇ ಅಲ್ಲವೇ? ಜಗನ್ಮಂಗಳಕರವಾದ ಈ ಹಸ್ತಗಳೆರಡಕ್ಕೆ ಅರ್ಘ್ಯ ಕೊಡುವ ಭಾಗ್ಯ ದೊರಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಫಲವಲ್ಲದೆ ಬೇರೇನೂ ಅಲ್ಲ ಎಂದ ಆಕಾಶರಾಜ. ಅಳಿಯನನ್ನ ಹೊಗಳಿ ಹೊಗಳಿ ಆನಂದ ಬಾಷ್ಪದಿಂದ ಗಂಟಲು ಕರಗಿ ಶ್ರೀನಿವಾಸನ ಪಾದ ಪದ್ಮವನ್ನ ತೊಳೆದು ಚಂದನ, ಕುಂಕುಮ, ಪುಷ್ಪ, ಅಕ್ಷತೆಗಳಿಂದ ಪೂಜೆ ಮಾಡಿದ ಆಕಾಶರಾಜ ಸುಮಂಗಲಿಯರೆಲ್ಲ ಮಂಗಳಾರತಿ ಹಾಡುತ್ತಾ ಆರತಿ ಮಾಡಿದರು. ಈ ವೇದಿಕೆಯನ್ನ ನೋಡುತ್ತಿರುವ ಅವರೆಲ್ಲರ ಆನಂದ ಹೇಳಲ ಸಾಧ್ಯ. ವಿವಾಹ ಮಂಟಪದಲ್ಲಿ ದೇವತೆಗಳು, ಯಕ್ಷ, ಕಿನ್ನರ, ಕಿಂಪುರುಷರೆಲ್ಲರೂ ಆಸೀನರಾದರು. ವೇದಿಕೆಯ ಮೇಲೆ ನಡೆಯುವ ಕಲ್ಯಾಣ ಕಾರ್ಯಕ್ರಮವನ್ನ ಕಣ್ಣು ಮುಚ್ಚದೆ ನೋಡುತ್ತಿದ್ದಾರೆ. ಬ್ರಹ್ಮ, ಸರಸ್ವತಿ ದೇವಿ, ಪರಮೇಶ್ವರ, ಗೌರಿದೇವಿ, ಇಂದ್ರ, ಶಚಿದೇವಿ, ಹನುಮಂತರು ವೇದಿಕೆಯ ಮೇಲೆಯೇ ನಿಂತಿದ್ದಾರೆ. ಪ್ರಿಯ ಸಖ ಶ್ರೀನಿವಾಸನು ಕಂಕಣ ಧಾರಣೆ ಮಾಡುವ ಕಾಲಕ್ಕೆ ಜಗನ್ಮಾತೆ ನಾಚಿಕೆಯಿಂದ ಮುಗುಳ್ನಗುತ್ತಾ ತಲೆ ತಗ್ಗಿಸಿದ್ಲು. ಆ ನಾಚಿಕೆ ಪಡುತ್ತಿದ್ದರೆ ಅವಳ ಬಂಗಾರದ ಮೈಬಣ್ಣ ಮತ್ತಷ್ಟು ಬೆಳಗಿತು. ಸಮಸ್ತ ದೇವತಾಗಣ, ಸಮಸ್ತ ಯಕ್ಷ, ಕಿನ್ನರ, ಕಿಂಪುರುಷ ಗಣಗಳು ಆನಂದದಿಂದ ನೋಡುತ್ತಿರಲು ಶ್ರೀನಿವಾಸನು ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಭದ್ರಾನಿ ಶುಭಕೆ ತ್ವಂ ಜೀವಂ ಶರದಶದಂ ಅಂತ ಮಂತ್ರ ಹೇಳ್ತಾ ಇದ್ರು. ಮದುಮಗಳಾದ ಪದ್ಮಾವತಿಯ ಕೊರಳಿಗೆ ಶ್ರೀನಿವಾಸ ಮಾಂಗಲ್ಯ ಧಾರಣೆ ಮಾಡಿದ. ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ದೇವದುಂದುಬಿ ಮೊಳಗಿದವು. ಆ ಅದ್ಭುತ ದೃಶ್ಯ ನೋಡಿದವರೆಲ್ಲರ ಆನಂದಕ್ಕೆ ಪಾರವೇ ಇಲ್ಲ. ಬ್ರಹ್ಮ ರುದ್ರರ ಕಣ್ಣಲ್ಲಿ ಆನಂದ ಬಾಷ್ಪಗಳು ಉದುರಿದವು. ತಿರುಪತಿ ತಿಮ್ಮಪ್ಪನ ಭಕ್ತರು 7 ಕೋಟಿಗೆ ಅನ್ನೋದ್ಯಾಕೆ? ತಿಮ್ಮಪ್ಪನಿಗೂ ನಮ್ಮ ಬೀದರ್ಗೂ ಏನ್ ಸಂಬಂಧ ಅಂತ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ತಿರುಪತಿ ರಹಸ್ಯಕ್ಕೆ ಭಾಳಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಈ ಸುಂದರ ಪದಪುಂಜವನ್ನು ರಚನೆ ಮಾಡಿದ್ದು ನಮ್ಮ ಕರ್ನಾಟಕ ಪ್ರೈಮ್ ಟೈಮ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ರಾಜೇಶ್ ಜಾಗೀರ್ದಾರ್ ಮತ್ತು ಇದಕ್ಕೆ ಧ್ವನಿ ನೀಡಿದ್ದು ಶ್ರೀಪಾದ್ ಪಾಟೀಲ್. ಇವತ್ತು ಇದು ಮಿಸ್ ಆದರೆ ನಾಳಿನ ಬಿಗ್ ಮಾರ್ನಿಂಗಲ್ಲಿ ಇದನ್ನು ಮತ್ತೆ ರಿಪೀಟ್ ಕೊಡ್ತೀನಿ ನಾನು.